ನೀರಿಗಾಗಿ ಬೀದಿಗಿಳಿದ ಚಿಗುರಾಪುರದ ಮಹಿಳೆಯರು ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಎದುರು ಆಕ್ರೋಶ. ಯಾಕೆ ಅಂದ್ರೆ ನಮ್ಗೆ ಅಷ್ಟು ಸಮಸ್ಯೆ ಆಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಇದು ಸಾಲ್ವ್ ಮಾಡೋ ತನಕ ನಾವ್ ಎಲ್ಲಿ ಹೋಗಲ್ಲ. ಇವಾಗ ಎಷ್ಟು ಒಗ್ಗಟ್ಟಾಗಿದ್ದೀರ ನಮ್ಮೂರಲ್ಲಿ ಹೆಂಗ್ಸ್ ಅದೇ ತರ ಒಗ್ಗಟ್ಟಾಗಿರ್ತೀರಿ. ಈ ಸರಿ ಎಲೆಕ್ಷನ್ ಇದು ಅನ್ಕೊಂಡು ಯಾರಾದ್ರೂ ಬಂದ್ರೆ ನಮ್ ತುಂಬಾ ಜಗಳ ಆಗುತ್ತೆ ಈ ಸರಿ ನಮ್ಮೂರಲ್ಲಿ. ಯಾರು ಬಂದ್ರೆ ನೋಡಿ ಸರ್, ಅವ್ರೆಲ್ಲ ಅಜ್ಜರು ನೀರ್ ತಗೋಬಾರದ ಮನೆಯಲ್ಲಿ ಅವ್ರಿಗೆ ಅನುಕೂಲ ಇಲ್ಲ. ಅವ್ರು ತಗೊಂಡೋದ್ರೆ ಅವ್ರು ಅಡ್ಗೆ ಮಾಡ್ಕೋಬೇಕು, ತಿನ್ಕೋಬೇಕು. ಅವ್ರಿಗೆ ಯಾರು ಎತ್ಕೊಂಡ್ ಕೊಡ್ತಾರೆ? ಅದನ್ನೆಲ್ಲ ಕೇಳಕ್ ಬಂದ್ರೆ ನಾಳೆ ಬರ್ತೀನಿ ನಡೀರಿ ನಾವ್ ಹೋಗ್ತೀವಿ ಇದ್ದು ಹೋಗ್ತೀವಿ ಅಷ್ಟೇ. ಅವ್ರು ಬರ್ತಾ ಇಲ್ಲ, ಮಾಡ್ತಾ ಇಲ್ಲ, ಸಾಲ್ವ್ ಮಾಡ್ತಾ ಇಲ್ಲ. ಶೀಘ್ರವೇ ನೀರಿನ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಪಿಡಿಒ ಶ್ರೀನಿವಾಸ ಮೂರ್ತಿ. ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಗುರಾಪುರ ಗ್ರಾಮದಲ್ಲಿ 4 ಬೋರ್ವೆಲ್ಗಳಿದ್ದರೂ ಹನಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗ್ರಾಮದ ಮಹಿಳೆಯರು ಇಂದು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಎದುರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಚಿಗುರಾಪುರ ಗ್ರಾಮದಲ್ಲಿ ಸದ್ಯ 4 ಬೋರ್ವೆಲ್ಗಳಿವೆ. ಆದರೆ ಸಮರ್ಪಕ ನಿರ್ವಹಣೆ ಇಲ್ಲದೆ ನೀರಿನ ಸಮಸ್ಯೆ ತಲೆದೋರಿದ್ದು, ಚಿಗುರಾಪುರ ಗ್ರಾಮಸ್ಥರು ಪ್ರತಿದಿನ ನೀರಿಗಾಗಿ ಪರದಾಡುವಂತಾಗಿದೆ. ನಾವು ದಿನವಿಡೀ ದುಡಿದು ಬದುಕುವವರು, ಆದರೆ ಈಗ ಕೆಲಸ ಬಿಟ್ಟು ನೀರಿಗಾಗಿ ಕೊಡ ಹಿಡಿದು ಅಲಿಯುವುದೇ ದೈನಂದಿನ ಕಾಯಕವಾಗಿದೆ ಎಂದು ಮಹಿಳೆಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ, ಚಿಗುರಾಪುರ ಗ್ರಾಮದಲ್ಲಿ ಸದ್ಯಕ್ಕೆ ಕೇವಲ 2 ಬೋರ್ವೆಲ್ಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿದ್ದರಿಂದ ಸಮಸ್ಯೆ ತಲೆದೋರಿದ್ದು, ಈಗಾಗಲೇ ತುರ್ತಾಗಿ ಹೆಚ್ಚುವರಿ ಕೇಸಿಂಗ್ ಪೈಪ್ಗಳನ್ನ ಅಳವಡಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಕಾಮಗಾರಿ ಮುಗಿಯುವವರೆಗೆ ಗ್ರಾಮಸ್ಥರಿಗೆ ತೊಂದರೆಯಾಗದಂತೆ ತಾತ್ಕಾಲಿಕವಾಗಿ ಟ್ಯಾಂಕರ್ಗಳ ಮೂಲಕ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನೊಂದೆರಡು ದಿನಗಳಲ್ಲಿ ಚಿಗುರಾಪುರ ಗ್ರಾಮದ ನೀರಿನ ಸಮಸ್ಯೆಯು ಬಗೆಹರಿಯಲಿದೆ ಎಂದು ಭರವಸೆ ನೀಡಿದರು. ಚಿಗುರಾಪುರ ನಮ್ದು ಗೊಲ್ಲಹಳ್ಳಿ ಪಂಚಾಯತಿ ನಮ್ದು ನೀರಿನ ಸಮಸ್ಯೆ ಸುಮಾರು ಒಂದು 6-7 ತಿಂಗಳಿಂದ ಇದೇ ಸಮಸ್ಯೆಯಲ್ಲಿ ನಾವು ಯಾರು ಸಾಲ್ವ್ ಮಾಡ್ಕೊಟ್ಟಿಲ್ಲ. ಅದಕ್ಕೆ ಪಂಚಾಯತಿ ಶುಕ್ರವಾರ ಬಂದ್ ಮತ್ತೆ ಹೋಗಿದೀವಿ. ಟ್ಯಾಂಕರ್ ಅದು ಇದು ಅಂದ್ರೆ ಏನೂ ಬಂದಿಲ್ಲ. ಇವತ್ತು ಬಂದಿದ್ರಿ, ಇವತ್ತು ಏನೋ ಹೇಳಿ ಕಳಿಸ್ತಾ ಇದ್ರೆ, ಇವತ್ತು ಹೋಗ್ತಾ ಇದ್ರಿ. ಯಾರು ಬರ್ತಾರೋ ಯಾರು ಬರಲ್ಲೋ ಗೊತ್ತಿಲ್ಲ. ನಮಗ್ ನೀರ್ ಅನುಕೂಲ ಮಾಡ್ಕೊಟ್ರೆ ಸಾಕು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಮನೆ ಹತ್ರ ನಲ್ಲಿ ಬರ್ಬೇಕು, ನೀರ್ ಅನುಕೂಲ ಮಾಡ್ಕೊಡ್ಬೇಕು. 6-7 ತಿಂಗಳದಿಂದ ಇದೆ ಸಮಸ್ಯೆ. ಅದು ಊರಲ್ಲಿ ಮನೆ ಹತ್ರ ನಂದಿಲಿಂದ ಡ್ರಮ್ಗಳು ಬಿಡ್ತಾರೆ. ಆ ಡ್ರಮ್ಗಳ ಹತ್ರ ಹೋಗಿ ಎತ್ಕೊಂಡ್ಬರ್ಬೇಕು, ಅದ್ರಲ್ಲೂ ಇರಲ್ಲ ಇವಾಗ ನೀರು. ಆ ಡ್ರಮ್ಗಳು ತೊಳೆ ಅಲ್ಲ, ಆ ಡ್ರಮ್ಗಳ ಹತ್ರ ಚಿರಂಡಿ ಪ್ರಾಬ್ಲಮ್. ಆ ನೀರ್ ಎತ್ಕೊಂಡು ತಿನ್ನಕ್ ಕೂಡ ಮಾಡ್ಕೊಂಡ್ ತಿನ್ನಕ್ ಕೂಡ 3 ಗುಂಡಿ ಬೀಳತ್ತಾರೆ. ಆ 3 ಗುಂಡಿ ಬೆಳಗ್ಗೆನಿಂದ ಸಾಯಂಕಾಲ ಗಂಟೆ ನೀರು 3 ಬಿಂದಿಗೆ ಇಲ್ಲ. ಕೆಲ್ಸಕ್ಕೆ ಹೋಗೋದು, ನಾವ್ ನೀರ್ ಹಿಡ್ಕೊಳ್ಳೋದು. ಈಗ ನಾವು ಶುಕ್ರವಾರ ಬರೋವರೆಗೂ ನಮ್ಮೂರ ಇವ್ರಿಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ನೀರ್ ಏನ್ ಪ್ರಾಬ್ಲಮ್ ಅನ್ನೋದು ಕೂಡ ಗೊತ್ತಿಲ್ಲ. ನಾವ್ ಶುಕ್ರವಾರ ಬಂದ ಮೇಲೆ ನಿಮ್ ಪ್ರಾಬ್ಲಮ್ ಗೊತ್ತು, ಈಗ ಬರ್ತೀವಿ, ಸಾಯಂಕಾಲ ಹೊಡ್ತೀವಿ. ಸೆಂಟ್ರ್ ಊರಲ್ಲಿ ಡ್ರಮ್ಮಲ್ಲಿ ಬಿಡ್ತಾ ಇದಾರೆ. ಆ ಡ್ರಮ್ಮಲ್ಲಿ 3 ಗುಂಡಿ ಬಿಡ್ತಾರೆ. 3 ಗುಂಡಿ ನೀರಕ್ಕೆ ಬಂದ್ ನಾವು ಮಕ್ಳಿಗೆ ಸ್ನಾನ ಮಾಡೋದ, ನಾವ್ ಸ್ನಾನ ಮಾಡ್ಕೊಳೋದ, ಅಡಿಗೆ ಮಾಡ್ತಿನ್ನೋದ, ಬಟ್ಟೆ ಒಗಿಯೋದ, ನಾವೇನ್ ಮಾಡ್ಕೊಳಾಗತ್ತೆ 3 ಗುಂಡಿ ನೀರಲ್ಲಿ? ಅದಕ್ಕೆ ನಮ್ಗ್ ನೀರ್ ಪ್ರಾಬ್ಲಮ್. ನಮ್ ಮನೆ ಹತ್ರ ನೀರ್ ಬಿಡಿ ಅಂತ ಬಂದು PDO ಆಫೀಸ್ ಕೇಳಕ್ ಬಂದಿದ್ವಿ ಅಂತ ಹೇಳಿದ್ರು. ಆಗೋಗಿದೆ ಅಂದ್ರು. ನಾವು ಬರ್ತಾರೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರ. ನಂಬಿಕೆ ಮೇಲೆ ಅವಾಗ ನೀರ್ ಇತ್ತು, ಬೋರಲ್ಲೆಲ್ಲ ತುಂಬಾ ಇತ್ತು, ಅವಾಗೇನ್ ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಆಗೋಗಿದೆ ಅಂತೆ. ಅವ್ರ ಚೈನಾ ಹಾಕಿ ಹೋಗಿದ್ದಾರೆ. ಅವ್ರನ್ನ ಇವಾಗ ನಾವ್ ಕೇಳೋ ರೇಟ್ ಇಲ್ಲಲ್ಲ, ಅವ್ರದ್ದು ಆಗೋಗಿದೆ ಅಂದ್ಬೇಕ. ಅವ್ರ ಊರಲ್ಲೇ ಇಲ್ಲ ಸರ್ ನಂಬರ್. ಅವ್ರು ಇದು ಆದ್ಮೇಲೆ ನಮ್ಗೆ ನೀರ್ ಪ್ರಾಬ್ಲಮ್ ಹೇಳ್ತಾರೆ ಅನ್ಕೊಂಡಿದ್ವಿ ನಾವ್ ಅಷ್ಟೇ. ಅದು ಕಟ್ಟಿದ್ದಾರೆ, ಅದು ಅರ್ಧ ಬಿಟ್ಟಿದ್ದಾರೆ. ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ, ಅದು ಕಂಪ್ಲೀಟ್ ಮಾಡಿಲ್ಲ, ಫೋನೇ ಪಿಕ್ ಮಾಡ್ತಾ ಇಲ್ಲ. ಅದಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡೋಣಂತೆ ಇರೋದಂತೆ. ಅವರು ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಪಂಚಾಯತಿಯಲ್ಲಿ. ಮಾಡಿದ್ದಾರೆ, ಅವ್ರೇನ್ ಮಾಡಿಲ್ಲ. ಅದು ಏನಿಲ್ಲ, ನಮ್ಗ್ ಜಾಸ್ತಿ ಪ್ರಾಬ್ಲಮ್ ನೀರ್ದೆ. ಏನ್ ಪ್ರಾಬ್ಲಮ್ ನಮ್ಮೂರಲ್ಲಿ? ಆ ಪ್ರಾಬ್ಲಮ್ ಅಂತ ಯಾವ ಪ್ರಾಬ್ಲಮ್ ಇದೆ? ನೀರ್ ಪ್ರಾಬ್ಲಮ್ ಇದೆ ಇವಾಗ. ಸರ್ ಊರಲ್ಲಿ ಬಂದ್ 100 ಮನೆನೇ ಇರೋದು. ಆದ್ರೆ 4 ಬೋರ್ ಇದೆ. 4 ಬೋರಲ್ಲೂ 1 ಬೋರಲ್ಲೂ ನೀರ್ ಬರ್ತಾ ಇಲ್ಲ, ಯಾರು ಎತ್ತಾನು ಇಲ್ಲ. ಅಂದ್ರೆ ನೀರಿದ್ಯಾ ಏನು? ನೀರಿದೆ, 4 ಬೋರಲ್ಲೂ ನೀರಿದೆ. ಯಾರು ಎತ್ಕೊಂಡಿದಾರೋ, ಯಾರು ಇದ್ ಮಾಡಿದಾರೋ ಅದು ಗೊತ್ತಿಲ್ವಲ್ಲ. ಚಿರಂಡಿ ಇದೆ, ಚಿರಂಡಿ ನೋಡಿದ್ರೆ ಅಲ್ಲಿ ಕಾಲ್ ಸಮೇತ ಇಡೋದಿಲ್ಲ, ಆತರ ಇದೆ. ಚಿಕ್ಕ ಮಕ್ಳಿದಾರೆ ಮನೆಯಲ್ಲಿ, ಸೊಳ್ಳೆ ಕಾಟ, ಯಾರು ಹೇಳ್ಕೊಳ್ಳೋದ? 4 ಬೋರ್ವೆಲ್ ಇದ್ಕೊಂಡು ಯಾರು ಏನು ಇದ್ ಮಾಡ್ತಾನೆ ಇಲ್ಲ. ಬಂದ್ ಕೇಳಿದ್ರೆ ನಾಳೆ ಬರ್ತಾರೆ, 2 ಲೈನ್ ತಗೊಂಡ್ ಬರ್ತಾರೆ. ಪ್ರತಿ ಸಲ ಇದನ್ನೇ ಹೇಳ್ತಿದಾರೆ ಅವರು. 15 ದಿವಸ 20 ದಿವಸ ಆಯ್ತಾ ಟೇಬಲ್ ಇಲ್ಲ ಅಂತ ಹೇಳಿ ಇದ್ದೋಗಿ ಇದ್ದೇ ಹೋಗವ್. ವಾಟರ್ ಮ್ಯಾನ್ ಹೇಳ್ತಾರೆ, ವಾಟರ್ ಮ್ಯಾನ್ ಸರ್ವಿಸ್ ನಮ್ದು ರಿಟೈರ್ಡ್ ಆಗಿದೆ, ಏನು ಇಲ್ಲ ಅಂತಾರೆ. ಪಂಚಾಯತಿ ಬಂದು ಸರಿ ನಾವು ಬೇರೆ ಹೊಸದ್ ಹಾಕ್ತಿವಿ ಅಂದ್ರೆ ನಮ್ ಕಮಿಟಿ ಇದೆ, ಕಮಿಟಿ ಬಂದ್ ಅವಾಗ ಮಾತಾಡ್ತೀವಿ. ಯಾಕೆ ಅಂದ್ರೆ ನಮ್ಗೆ ಅಷ್ಟು ಸಮಸ್ಯೆ ಆಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಇದು ಸಾಲ್ವ್ ಮಾಡೋ ತನಕ ನಾವ್ ಎಲ್ಲಿ ಹೋಗಲ್ಲ. ಇವಾಗ ಎಷ್ಟು ಒಗ್ಗಟ್ಟಾಗಿದ್ದೀರ ನಮ್ಮೂರಲ್ಲಿ ಹೆಂಗ್ಸ್ ಅದೇ ತರ ಒಗ್ಗಟ್ಟಾಗಿರ್ತೀರಿ. ಈ ಸರಿ ಎಲೆಕ್ಷನ್ ಇದು ಅನ್ಕೊಂಡು ಯಾರಾದ್ರೂ ಬಂದ್ರೆ ನಮ್ ತುಂಬಾ ಜಗಳ ಆಗುತ್ತೆ ಈ ಸರಿ ನಮ್ಮೂರಲ್ಲಿ.
ಯಾರು ಓಡ್ಕೊಂಡು ಬಂದ್ರೆ ಅವ್ರಿಗೆ ಸರಿ ಗ್ರಾಚಾರ ಬಿಡ್ಸೋದೆ. ಹಾಸ್ಪಿಟ್ಲ್ ಬಂದ್ರೆ ತೂಕ ಎತ್ತಬೇಡಿ ಅಂತಾರ. ತೂಕ ಎತ್ತಿರೋ ಹಂಗೆ ನೋಡಿ ಸರ್, ಅವರೆಲ್ಲ ಅಜ್ಜರು ನೀರ್ ತಗೋಬಾರದ ಮನೆಯಲ್ಲಿ ಅವ್ರಿಗೆ ಅನುಕೂಲ ಇಲ್ಲ. ಅವ್ರು ತಗೊಂಡೋದ್ರೆ ಅವ್ರು ಅಡ್ಗೆ ಮಾಡ್ಕೋಬೇಕು, ತಿನ್ಕೋಬೇಕು. ಅವ್ರಿಗೆ ಯಾರು ಎತ್ಕೊಂಡ್ ಕೊಡ್ತಾರೆ? ಅದನ್ನೆಲ್ಲ ಕೇಳಕ್ ಬಂದ್ರೆ ನಾಳೆ ಬರ್ತೀನಿ ನಡೀರಿ ನಾವ್ ಹೋಗ್ತೀವಿ ಹೋಗ್ತೀವಿ ಅಷ್ಟೇ. ಅವ್ರು ಬರ್ತಾ ಇಲ್ಲ, ಮಾಡ್ತಾ ಇಲ್ಲ, ಸಾಲ್ವ್ ಮಾಡ್ತಾ ಇಲ್ಲ. ಸಾರ್ ಬರ್ತೀನಿ ನಡೀರಿ ಅಂತಿದ್ದಾರೆ ಸರ್. ಪಿಡಿಒ ಸರ್ ಏನ್ ಹೇಳಿದ್ದಾರೆ? ಬರ್ತೀವಿ ಅಂತ ಹೇಳಿದ್ದಾರೆ ಸರ್, ಮಾಡ್ಕೊಡ್ತೀನಿ ಹೋಗಿ ಅಂತ ಹೇಳಿದ್ದಾರೆ. ಸರ್ ನೀವು ಓದ್ತಾ ಇದ್ದೀರಿ, ಮತ್ತೆ ನಾವು ಬಂದೇನು ಮಾಡಿಲ್ಲ, ಮತ್ತೆ ಬರ್ತೀವಿ ನಾವ್ ಇದೇ ತರ ಬರ್ತೀರಿ. ಇನ್ನೂ ಜಾಸ್ತಿ ಜನನೇ ಬರ್ತಾರೆ. ನಿನ್ನೆ ಇವಾಗ ನೀರ್ ತಕ್ಷಣಕ್ಕೆ ಟೈಮಿಂಗ್ ನೀರ್ ಬೇಕು ಅಂದ್ರು ನಿನ್ನೆ 2 ಟ್ಯಾಂಕರ್ ಕಳಿಸಿದ್ವಿ. 2 ಟ್ಯಾಂಕರ್ ಕಳಿಸಿ ಅದ್ರಲ್ಲೂ ತಕ್ಷಣಕ್ಕೆ ಈ ಮೋಟರ್ ಎತ್ತಿ ರಿಪೇರಿ ಆಗೋವರೆಗೂ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ವಿ. ಅದು ಕೂಡ ಆಗಿದೆ. ಬೇಕಾದ್ರೆ ಫೋಟೋಸ್ ಕೂಡ ತೋರಿಸ್ತೀನಿ, ನಿನ್ನೆ ಟ್ಯಾಂಕರ್ ಬಂದಿರೋದು. ಅವ್ರು ಹೇಳೋದೇನಂದ್ರೆ ದನ ಕರುಗಳೆಲ್ಲ ಇವೆ, ಅದಕ್ಕೆಲ್ಲ ನೀರ್ ಬೇಕು. ಫಸ್ಟ್ ಜನಕ್ಕೆ ನೀರ್ ಕುಡಿಯೋಕೆ ಕ್ಲಿಯರ್ ಮಾಡೋಣ, ಆಮೇಲೆ ನೀವು ದನ ಕರುಗಳಿಗೆ ಬೇಕಾದ್ರೆ ಯೋಚನೆ ಮಾಡೋಣ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಮಾಡೋದಕ್ಕಿಂತ ಮುಂಚೆನೆ ಇವ್ರ ಅಬ್ಜೆಕ್ಷನ್ ಹೇಳಿದ್ರೆ 4 ಬೋರ್ ಇರಲಿಲ್ಲ ಸರ್. ರನ್ನಿಂಗ್ ಇರೋದು 2 ಬೋರ್, ನೀರ್ ಇರೋಂಥದ್ದು 2 ಬೋರ್. ಅದಕ್ಕೆ ಹೇಳಿದ್ದೀನಿ, ಆ ಮೋಟರ್ಗಳಲ್ಲಿ ಎತ್ಬಿಟ್ಟು ಅದ್ರಲ್ಲಿರೋ ಪೈಪನ್ನು ಕೂಡ ಅಲ್ಲಿ ಶಿಫ್ಟ್ ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಕೆಲಸ. ಇವತ್ತೇನೋ JCB ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಇಷ್ಟೊಂದು ಬರ್ಬೇಕಾಗಿದೆ JCB, ಇನ್ನೂ ಬಂದಿಲ್ಲ. ಎಷ್ಟು ದಿನ ಆಗೋದು ಇವತ್ತು ನಾಳೆ ಒಳಗಡೆ ಕ್ಲಿಯರ್ ಮಾಡೋದು. ಅಷ್ಟೊಳಗೆ ನೀರಿನ ಸಮಸ್ಯೆಗಳಾಗ್ತದೆ. ಟ್ಯಾಂಕರ್ ಕೂಡ ಹೇಳಿದ್ವಿ, ಮೋಟರ್ ರೆಡಿ ಆಗೋ ತನಕ ನೀರು ಕುಡಿಯೋಕೆ ನೀರಿನ ಪ್ರಾಬ್ಲಮ್ ಆಗೋದು ಬೇಡ. ಅದಕ್ಕೆ ಬೇಕಾದ ಟೈಮ್ ಹಿಂಗಂದ್ರೆ 2 ಟ್ಯಾಂಕರ್ ಕಳ್ಸಿದೀವಿ. ಅದನ್ನು ಕೂಡ ಬೇಕಾದ್ರೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಟೈಮ್ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಟ್ಯಾಂಕರ್ ಕೂಡ ಕಳ್ಸಿದೀವಿ. ನಿನ್ನೆ 2 ಟ್ಯಾಂಕರ್ ಹೋಗಿದೆ. ಅವರೇ ಹೇಳ್ತಾ ಇದ್ದಾರೆ 2 ಟ್ಯಾಂಕರ್ ಬಂತು ಸರ್, ಆದ್ರೆ ಅದು ಸಾಲಲ್ಲ ಸರ್. ಬಿಟ್ಟು ಯಾರು ಗೊತ್ತಿಲ್ಲ. ನನ್ನ ಹತ್ರ ಬಂದಿದ್ದೆಲ್ಲ ಒಂದು 15 ಡೇಸ್ ಇರ್ಬೋದು. 15 ಡೇಸ್ ಈಚೆಗೆ ನನ್ನ ಹತ್ರ ವಾಟರ್ ಸಪ್ಲೈ ಪ್ರಾಬ್ಲಮ್ ಅಂತ ಬಂದು ಹೇಳಿದ್ದು. ಹೇಳಿದ ತಕ್ಷಣ ನಾನು ಇದ್ರದ್ದು ಪೈಪ್ ಇಳಿಸ್ಬೇಕು ಅಂತ ಹೇಳಿದ್ರು. ಪೈಪ್ ಕೂಡ ಅರೇಂಜ್ ಮಾಡಿದ್ವಿ, ಕೇಬಲ್ ಅರೇಂಜ್ ಮಾಡಿದ್ವಿ. ಇವಾಗ ಇನ್ನೂ 2 ಲೆಂತ್ ಬೇಕು ಅಂದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿಸಿದ್ವಿ.